Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 3.3 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ದ ಎಲಿಮಿನೇಷನ್ ಮೆಥಡ್ ಅಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕೂ ಮುಂಚೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ವಿ, ಅದಕ್ಕೂ ಮುಂಚೆ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೂಲಕ ಸಾಲ್ವ್ ಮಾಡಿದ್ವಿ. ಈಗ ಎಲಿಮಿನೇಷನ್ ಮೆಥಡ್ ಅಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಎರಡು ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಎಲಿಮಿನೇಷನ್ ಮೆಥಡ್ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ, ನೋಡ್ಕೊಂಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಫಸ್ಟ್ ಎಲಿಮಿನೇಷನ್ ಮೆಥಡ್ ಮಾಡೋಣ, ಆಮೇಲೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಅಂತ ಒಂದು ಈಕ್ವೇಶನ್ ಇದೆ. 2x ಮೈನಸ್ 3y ಇಸ್ ಈಕ್ವಲ್ಸ್ ಟು 4 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಈಗ ಎಲಿಮಿನೇಷನ್ ಮೆಥಡ್ ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಅಂಡ್ ನೋಡಿ ಎಲಿಮಿನೇಷನ್ ಮೆಥಡ್ ಅಂದ್ರೆ ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆಯಲ್ಲ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಬರಬೇಕು. ಸೇಮ್ ಬಂದ್ರೆ ನಾವು ಅವಾಗ ಸಬ್ಟ್ರಾಕ್ಟ್ ಮಾಡಿದ್ರೆ ನಾವು ಎಲಿಮಿನೇಟ್ ಮಾಡ್ಬೋದು. ಓಕೆ, ಅವಾಗ ನಮಗೂ ಒಂದು ವೇರಿಯೇಬಲ್ದು ವ್ಯಾಲ್ಯೂ ಬರುತ್ತೆ. ಸೊ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇನ್ನೊಂದು ವೇರಿಯೇಬಲ್ದು ನಮಗೆ ವ್ಯಾಲ್ಯೂ ಸಿಗತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಎಲ್ ಸಿ ಎಂ ತೆಗಿಬೇಕು. ಯಾವ್ದ್ರದ್ದು ಎಲ್ ಸಿ ಎಂ ತೆಗಿಬೇಕು ಅಂದ್ರೆ ನೋಡಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಫಸ್ಟ್ ಈಕ್ವೇಶನ್ ಅಲ್ಲಿ ಏನಿದೆ, 1 ಇದೆ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, 2 ಇದೆ. ಸೊ ಎಲ್ ಸಿ ಎಂ ತೆಗೆದ್ರೆ ಏನಾಗತ್ತೆ, 2 ಬರುತ್ತೆ ಅಲ್ವಾ. ಸೊ 2 is the LCM of 2 equations. ಆಗ ಏನ್ ಮಾಡ್ಬೇಕು ನಾವು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಬರ್ಬೇಕಲ್ವಾ ನಮ್ಗೆ. ಇಂಟು 2 ಮಾಡಿದ್ರೆ ನಮ್ಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಆಗತ್ತೆ. ಹಾಗಾದ್ರೆ ಈ ಈಕ್ವೇಶನ್ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಇಂಟು 1 ಸೇಮೇ ಬರುತ್ತೆ ನಮ್ಗೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸೇಮ್ ಇರ್ಬೇಕು ಅಷ್ಟೇ. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ ನೋಡಿ. 2 ಇಂಟು ಎಕ್ಸ್ 2x ಪ್ಲಸ್ ಇದೆ, ಹಾಗೆ ಪ್ಲಸ್ ಇಡೋಣ. 2 ಇಂಟು ವೈ 2y ಇಸ್ ಈಕ್ವಲ್ಸ್ ಟು ಇದೆ 2 5 10. ಈಗ ಇದು ಇಂಟು 1 ಇದೆ, ಇಂಟು 1 ಅಂದ್ರೆ ಸೇಮೇ ಬರುತ್ತೆ ಅಲ್ವಾ. ಸೊ ಸೇಮ್ ಬರೆಯೋಣ. 2x ಮೈನಸ್ 3y ಇಸ್ ಈಕ್ವಲ್ಸ್ ಟು 4 ಇದೆ. ಓಕೆ, ಈಗ ಈ 2 ಈಕ್ವೇಶನ್ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ನಾವು ಯಾವ ರೀತಿ ಮಾಡ್ತಾ ಇದ್ವಿ, ಸೈನ್ಸ್ ಚೇಂಜ್ ಮಾಡ್ತೀವಿ ಅಲ್ವಾ. ಮುಂಚೆ ಎಲ್ಲ ಓದಿದಿರಿ ನೀವು. ಈಗ ನೋಡ್ರಿ, ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ. ಸೊ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ, ಮೈನಸ್ ಮಾಡ್ಕೋಬೇಕು. ಈಗ ಮುಂಚೆ ಏನಿತ್ತಲ್ಲ ಇದು ಸೈನ್ಸ್, ಇದನ್ನ ಬಿಟ್ಬಿಡ್ಬೇಕು. ನಾವು ಈಗ ಏನ್ ಹಾಕೊಂಡಿದ್ವಲ್ಲ ಅದೇ ಕನ್ಸಿಡರ್ ಮಾಡ್ಬೇಕು. ಸೊ ಈಗ ಇದು ಮೇಲೆದು ಪ್ಲಸ್ ಇದೆ, ಇದು ಮೈನಸ್ ಇದೆ. ಸೊ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಈಗ 2 ಪ್ಲಸ್ ಇದೆ. ಸೊ 2 ಪ್ಲಸ್ ಆಡ್ ಮಾಡ್ತೀವಿ. 3 ಪ್ಲಸ್ 2 5y ಇಸ್ ಈಕ್ವಲ್ಸ್ ಟು 1 ಪ್ಲಸ್ 1 ಮೈನಸ್ ಇದೆ. ಸೊ 10 ಮೈನಸ್ 4 6 ಆಯ್ತು. ನೋಡಿ 5y ಇಸ್ ಈಕ್ವಲ್ಸ್ ಟು 6 ಆಯ್ತು. ಸೊ y ಇಸ್ ಈಕ್ವಲ್ಸ್ ಏನ್ ಬರುತ್ತೆ, 6. ಈ 5 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. ಸೊ y ಇಸ್ ಈಕ್ವಲ್ಸ್ ಟು 6/5 ಬಂತು. ಆಯ್ತಾ, ಒಂದ್ ವೇರಿಯೇಬಲ್ ನಮ್ಗೆ ವ್ಯಾಲ್ಯೂ ಬಂತು. ಈಗ ಈ y ಇಸ್ ಈಕ್ವಲ್ಸ್ ಟು 6/5 ಬಂದಿದೆಯಲ್ಲ, ಇದು ಯಾವ್ದಾದ್ರು ಈಕ್ವೇಶನ್ ಅಲ್ಲಿ ಹಾಕ್ಬೋದು. ಈ ಈಕ್ವೇಶನ್ ಅಲ್ಲಾದ್ರೂ ಹಾಕ್ರಿ, ಇದ್ರಲ್ಲಾದ್ರೂ ಹಾಕ್ರಿ, ಇದ್ರಲ್ಲಾದ್ರೂ ಹಾಕ್ರಿ, ಇದ್ರಲ್ಲಾದ್ರೂ ಹಾಕ್ರಿ. ಯಾವ್ದ್ರಲ್ಲಿ ಹಾಕಿದ್ರು ನಮ್ಗೆ ಆನ್ಸರ್ ಕರೆಕ್ಟ್ ಬರುತ್ತೆ. ಸೊ ನಾವು ಫಸ್ಟ್ ಈಕ್ವೇಶನ್ ಅಲ್ಲಿ ಹಾಕೋಣ. ಬರೀತೀನಿ, ಪುಟ್ y ಇಸ್ ಈಕ್ವಲ್ಸ್ ಟು 6/5 ಇನ್ ಈಕ್ವೇಶನ್ x plus y is equals to 5. ಓಕೆ, ಈಗ y ಪ್ಲೇಸ್ ಅಲ್ಲಿ ನಾವು ಇದನ್ನ ಪುಟ್ ಮಾಡಬೇಕು. ಸೊ x ಪ್ಲಸ್ y ಪ್ಲೇಸ್ ಅಲ್ಲಿ ಏನ್ ಹಾಕೋಣ, 6/5 is equals to 5. ಓಕೆ, ಈಗ ನೋಡಿ x is equals to ಏನಾಗತ್ತೆ 5. ಇದನ್ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಮೈನಸ್ ಆಯ್ತು. ಸೊ ಮೈನಸ್ 6/5 ಆಯ್ತು ಅಲ್ವಾ. ಸೊ ಈಗ ಏನ್ ಮಾಡ್ಬೇಕು ನಾವು, ಈ ರೀತಿ ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಎಲ್ ಸಿ ಎಂ ತೆಗಿಬೇಕು ಅಲ್ವಾ. ಸೊ ಎಲ್ ಸಿ ಎಂ ತೆಗಿಯೋಣ. ನೋಡಿ ಇಲ್ಲಿ 5 ಇದೆ, ಇಲ್ಲಿ 1 ಇದೆ. ಸೊ ಎಲ್ ಸಿ ಎಂ ಏನ್ ಬರುತ್ತೆ, 5 ಬರುತ್ತೆ. 5 ಬಂದಾಗ ನೋಡಿ 5/1 ಮಾಡಿದ್ರೆ 5 ಬರುತ್ತೆ. ಸೊ 5 5 25. ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಹಾಕೋಣ. 5/5 ಮಾಡಿದ್ರೆ ಏನ್ ಬರುತ್ತೆ, 1 ಬರುತ್ತೆ. ಸೊ 1 ಇಂಟು 6 ಮಾಡಿದ್ರೆ 6 ಬಂತು.
ಈಗ x is equals to 25 minus 6. 25 minus 6 ಮಾಡಿದಾಗ ಏನು ಬರುತ್ತೆ? 19. 19 upon 5 is ವ್ಯಾಲ್ಯೂ ಆಫ್ x. ಅರ್ಥ ಆಯ್ತಾ? ಇಲ್ಲಿ x ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಬಂತು ಬೈ ಎಲಿಮಿನೇಷನ್ ಮೆಥಡ್. ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ. ಓಕೆ, ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಣ. ಎಲಿಮಿನೇಷನ್ ಮೆಥಡ್ ಮಾಡಿದ್ವಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಈಗಾಗಲೇ ಮಾಡಿದೀವಲ್ವಾ, ನಮ್ಗೆ ಗೊತ್ತು. ಸೊ ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಇಟ್ಕೊಳ್ಳೋಣ, ಇದನ್ನ ಸೆಕೆಂಡ್ ಈಕ್ವೇಶನ್ ಅಂತ ಇಟ್ಕೊಳ್ಳೋಣ. ಸೊ ಏನಂತ ಬರೀತೀನಿ? ಟೇಕಿಂಗ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಏನಿದೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಇದೆ. ಸೊ ಅದನ್ನೇನ್ ಬರ್ಕೊಳ್ಳೋಣ ನಾವು? ಎಕ್ಸ್ ಇಸ್ ಈಕ್ವಲ್ಸ್ ಟು 5. ಈ ವೈನ್ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? ಮೈನಸ್ ವೈ ಆಯ್ತು. ಸೊ ಇದನ್ನ ನಾವು ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ಈಗ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಮೈನಸ್ ವೈ ಇನ್ ಈಕ್ವೇಶನ್ ನಂಬರ್ 2 ಅಲ್ವಾ? ಇದೇ ರೀತಿ ಮಾಡ್ತಿದ್ವಿ ನಾವು. ಈಕ್ವೇಶನ್ ನಂಬರ್ 2 ಏನಿದೆ? 2x ಮೈನಸ್ 3y ಇಸ್ ಈಕ್ವಲ್ಸ್ ಟು 4 ಇದೆ. ಈಗ ಎಕ್ಸ್ ಪ್ಲೇಸ್ ಅಲ್ಲಿ 5 ಮೈನಸ್ ವೈ ಹಾಕೋಣ, ಯಾಕಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಮೈನಸ್ ವೈ ಅಂತ ಬರ್ಕೊಂಡಿದೀವಲ್ವಾ ನಾವು. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 5 ಮೈನಸ್ ವೈ, ಎಕ್ಸ್ ಈಕ್ವಲ್ಸ್ ಟು 5 ಮೈನಸ್ ವೈ ಇದೆ ಅಲ್ವಾ, ಅದಕ್ಕೆ ಮೈನಸ್, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕಿದೀನಿ. 3y ಆಸ್ ಯೂಶುವಲ್ ಇಸ್ ಈಕ್ವಲ್ಸ್ ಟು 4. ಈಗ ಮಲ್ಟಿಪ್ಲೈ ಮಾಡೋಣ. 2 5 10 ಆಯ್ತು. ಮೈನಸ್ ಇದೆ, ಮೈನಸ್ ಹಾಕೋಣ. 2 ಇಂಟು ವೈ 2y. ಇಲ್ಲಿ ಮೈನಸ್ ಅಗೇನ್ 3y ಇಯರ್ ಇಸ್ ಈಕ್ವಲ್ಸ್ ಟು 4. ಈಗ ನೋಡಿ, ಇವೆರಡು ಲೈಕ್ ಟರ್ಮ್ಸ್ ಆಗಿರೋದ್ರಿಂದ ಆಡ್ ಆರ್ ಸಬ್ಟ್ರಾಕ್ಟ್ ಮಾಡ್ಬೋದು. ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡ್ಬೇಕಾಗತ್ತೆ. 10 ನೋಡಿ, ಮೈನಸ್, ಎರಡು ಮೈನಸ್ ಮೈನಸ್ ಆಡ್ ಮಾಡಬೇಕು. 2 ಪ್ಲಸ್ 3 5. ಸೊ 5y ಇಸ್ ಈಕ್ವಲ್ಸ್ ಟು 4 ಆಯ್ತು. ಈಗ ಮೈನಸ್ 5y ಇಸ್ ಈಕ್ವಲ್ಸ್ ಟು 4. ಈ 10 ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? ಮೈನಸ್ 10 ಆಯ್ತು. ಸೊ ಮೈನಸ್ 5y ಇಸ್ ಈಕ್ವಲ್ಸ್ ಟು, ನೋಡಿ 10 ಮೈನಸ್ 4 ಏನಾಗುತ್ತೆ? 6 ಆಯ್ತು. ಬಿಗ್ಗರ್ ನಂಬರಿಗೆ ಮೈನಸ್ ಇರೋದ್ರಿಂದ ನಾವು ಮೈನಸ್ ಕೊಡಬೇಕು. ಈಗ ನೋಡಿ, y ಇಸ್ ಈಕ್ವಲ್ಸ್ ಟು ಮೈನಸ್ 6 ಇದೆ ಅಲ್ವಾ ಇಲ್ಲಿ, ಅಪಾನ್ ಈ ಮೈನಸ್ 5 ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗತ್ತೆ. ಓಕೆ, ಈಗ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. ಸೊ y ಇಸ್ ಈಕ್ವಲ್ಸ್ ಟು ಏನ್ ಬಂತು? 6 ಅಪಾನ್ 5 ಬಂತು. ನಮಗೂ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೂಡ ಸೇಮ್ ಬಂದಿತ್ತಲ್ವಾ ವ್ಯಾಲ್ಯೂ. ಸೊ ಇದರಲ್ಲಿ ಕೂಡ ಅದೇ ಬಂತು. ಈಗ ಏನ್ ಮಾಡ್ತೀವಿ ನಾವು? ಪುಟ್ y ಇಸ್ ಈಕ್ವಲ್ಸ್ ಟು 6 ಅಪಾನ್ 5 ಇನ್ ಈಕ್ವೇಶನ್ ನಂಬರ್ 3 ಮಾಡ್ತೀವಲ್ವಾ. ಈಕ್ವೇಶನ್ ನಂಬರ್ 3 ಏನಿದೆ ನೋಡಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಮೈನಸ್ ವೈ ಇದೆ. ಸೊ ವೈ ಪ್ಲೇಸ್ ಅಲ್ಲಿ ಇದನ್ನ ಪುಟ್ ಮಾಡೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಮೈನಸ್ 6 ಅಪಾನ್ 5. ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ? ಎಲ್ ಸಿ ಎಂ ತೆಗಿಬೇಕು. ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು, ಎಲ್ ಸಿ ಎಂ ಏನ್ ಬರುತ್ತೆ? 5 ಬರುತ್ತೆ. ನೋಡಿ, 5 ಅಪಾನ್ 1 ಅಂದ್ರೆ 5 ಬಂತು. ಸೊ 5 5 25 ಮೈನಸ್ 5 ಅಪಾನ್ 5 ಅಂದ್ರೆ ಕ್ಯಾನ್ಸಲ್ ಆಯ್ತು, 1 ಇರುತ್ತೆ. ಸೊ 1 ಇಂಟು 6 6 ಬಂತು. 25 ಮೈನಸ್ 6 ಏನ್ ಬರುತ್ತೆ? 19 ಅಪಾನ್ 5 ಬಂತು. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 19 ಅಪಾನ್ 5 ಬಂತು. ಅದರಲ್ಲಿ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೂಡ ನಮಗೆ ಎಕ್ಸ್ ವ್ಯಾಲ್ಯೂ 19 ಅಪಾನ್ 5 ಬಂದಿತ್ತು, ವೈ ವ್ಯಾಲ್ಯೂ 6 ಅಪಾನ್ 5 ಬಂದಿತ್ತು ಅಲ್ವಾ. ಸೊ ಈಗ ನಾವು ಎರಡು ಮೆಥಡ್ ಅಲ್ಲಿ ಮಾಡಿದ್ವಿ, ಎಲಿಮಿನೇಷನ್ ಮೆಥಡ್ ಅಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಈಗ ಸೆಕೆಂಡ್ ಒನ್.